ಮಿಸ್ಟರ್ ಮಹಾಂತೇಶ್, ಮಿಸ್ಟರ್ ಮಹಾಂತೇಶ್. ಅಯ್ಯೋ, ಅಪ್ಪನ್ ಕರೀತಿದ್ದಾರೆ. ಓ ಗಾಡ್. ಮಿಸ್ಟರ್ ಮಹಾಂತೇಶ್. ವಾಟ್ಸ್ ರಾಂಗ್ ವಿತ್ ಯುವರ್ ವಿಂದ್? ಬನ್ನಿ ಒಳಗೆ ಬೇಗ. ಏನ್ ಬೇಕು ನಿಮ್ಗೆ? ಕ್ಷಮೆ. ಒಂದು ಕ್ಷಣ ಕೋಪ ಬಂದು ನಿಮ್ಮನ್ನು ಹೊಡೆದೆ. ಈಗ ಪ್ರತಿ ಕ್ಷಣ ಅದ್ರ ಬಗ್ಗೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ. ಜೀವನದಲ್ಲಿ ನಾನು ಇದುವರೆಗೂ ಯಾರಿಗೂ ಹೊಡೆದಿರ್ಲಿಲ್ಲ. ಅಪ್ಪ ಅಮ್ಮ ಇಲ್ದೆ ಆಶ್ರಮದಲ್ಲಿ ಪ್ರತಿದಿನ ಯಾರಾದ್ರೂ ಪ್ರೀತಿ ತೋರಿಸ್ತಾರ ಅಂತ ಕಾಯ್ತಾ ಕಾಯ್ತಾ ಬೆಳೆದವ್ ನಾನು. ಅದು ಇವಾಗ ನಿಮ್ಮಿಂದ ಸಿಕ್ಕಿದೆ. ಅದನ್ನ ಕೆಡಿಸ್ಕೊಂಬಿಟ್ಟೆ. ತುಂಬಾ ಗಿಲ್ಟಿ ಫೀಲ್ ಆಗ್ತಿದೆ ದರ್ಶಿನಿ. ನನಗ್ ಕ್ಷಮಿಸ್ತೀರಾ? ಕ್ಷಮಿಸೋಕಾಗಲ್ವಾ? ಇನ್ನು ಕೋಪ ಇದೆಯಾ? ಒಂದಲ್ಲ 4 ಸಲ ಬೇಕಾದ್ರೂ ಹೊಡೀರಿ. ಅಲ್ಲ, ಅದು ಆದ್ರೆ ಆಫೀಸಿಗೆ ಮಾತ್ರ ಬರಲ್ಲ ಅಂತ ಹೇಳ್ಬೇಡಿ. ಏನಾದ್ರೂ ಹೇಳಿ ದರ್ಶಿನಿ. ತಪ್ಪು ನಂದು ಅರವಿಂದ್, ನಿಮ್ದಲ್ಲ. ಸೋಫಿಯಾ ನನಗೆ ಕಾಲ್ ಮಾಡಿ ಹೇಳಿದ್ಮೇಲೆ ನಾನು ಏನ್ ಮಾತಾಡ್ದೆ ಅನ್ನೋದು ಗೊತ್ತಾಗಿದ್ದು. ನನಗ್ ನನ್ ಮೇಲೆನೆ ಹಿಡ್ತಾ ಇರ್ಲಿಲ್ಲ. ಮನ್ಸಲ್ಲಿ ತಪ್ಪಾಲೋಚನೆ ಇಲ್ದೆ ಹಾಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡು ಯಾರ್ ಜೊತೆ ಮಾತಾಡಿದ್ರು ಕೋಪ ಬಂದೇ ಬರುತ್ತೆ. ಒಂದ್ ವೇಳೆ ಕ್ಷಮೆ ಕೇಳೋ ಹಾಗಿದ್ರೆ ನಾನ್ ನಿಮ್ಮನ್ ಕೇಳ್ಬೇಕು. ಸಾರಿ ಅರವಿಂದ್. ಇಲ್ಲ ಇಲ್ಲ ದರ್ಶಿನಿ, ನಾನ್ ನಿಮ್ಗೆ ಹೊಡೆದಿದ್ ತಪ್ಪು. ನಾನ್ ನಿಮ್ ಹತ್ರ ಸಾರಿ ಕೇಳ್ಬೇಕು. ಹಾಗಾದ್ರೆ ನನ್ ಸಾರಿಗೂ ನಿಮ್ ಸಾರಿಗೂ ಸರಿ ಹೋಯ್ತು. ಓಕೆನಾ? ಓಕೆ. ಅಬ್ಬಾ, ನಿಮ್ ನಗು ನೋಡಿ ಇವಾಗ ನನಗ್ ಜೀವ ಬಂದಾಗಾಯ್ತು. ಈ ಜನ್ಮದಲ್ಲಿ ನೀವ್ ನನ್ನ ಹತ್ರ ಮಾತಾಡೋದೇ ಇಲ್ಲ ಅನ್ಕೊಂಡಿದ್ದೆ. ಥ್ಯಾಂಕ್ಸ್. ನಾವ್ ಬೇರೆಯವ್ರಿಗೆ ಏನ್ ಬಯಸ್ತೀವೋ ನಮ್ಗೂ ಹಾಗೆ ಆಗುತ್ತೆ. ನೀವೆಲ್ರ ಜೊತೆ ಪ್ರೀತಿಯಿಂದ ಇರ್ತೀರಾ, ಅದಕ್ಕೆ ಎಲ್ರು ನಿಮ್ ಜೊತೆ ಪ್ರೀತಿಯಿಂದ ಇರ್ತಾರೆ. ಬೇರೆಯವ್ರ ವಿಷಯ ಬಿಡಿ, ನೀವು ನನ್ನ ಸೇರಿಸಿ. ಏ ಅರವಿಂದ್, ನಿನಗೆ ಮತ್ತೆ ಈ ತರ ಚಾನ್ಸ್ ಸಿಗಲ್ಲ. ಏನು ಯೋಚನೆ ಮಾಡ್ದೆ ಪಟ್ ಅಂತ ನಿನ್ ಲವ್ ವಿಷಯನ ಹೇಳ್ಬಿಡು. ಪ್ರಪೋಸ್ ಮಾಡು ದರ್ಶಿನಿ. ಅಯ್ಯೋ, ಅಪ್ಪ ಇದ್ಬಿಟ್ರು. ನಾನ್ ಬರ್ತೀನಿ. ಬಾಯ್. ಗುಡ್ ನೈಟ್. ದರ್ಶಿನಿ, ನೀವು ಹೊರಡಿ ಅರವಿಂದ್. ಅಲ್ಲ, ಹತ್ರದಲ್ಲೇ ಇರೋ ಹುಬ್ಳಿಯಿಂದ ಬೆಳಗಿನ ಜಾವ 5 ಗಂಟೆಗೆ ಹೊರಟು ಫ್ಲೈಟು. 1 ಗಂಟೆ ಲೇಟ್ ಆಗಿ ಹೋಯ್ತು ನೋಡು. ಅಬ್ಬಬ್ಬಬ್ಬಬ್ಬ, ಸೋ ಟೈರ್ಡ್. ಏನ್ ಮಾಡಕ್ಕಾಗತ್ತೆ? ಅವ್ರ ಲ್ಯಾಂಡಿಂಗ್ ಟೈಮ್ ತಾನೇ ಇಳಿಸೋದಕ್ ಸಾಧ್ಯ. ಫ್ಲೈಟ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಟೈಮ್ ಅಲ್ಲ, ನಮ್ ಜೀವನೂ ನಮ್ ಕೈಯಲ್ಲಿರಲ್ಲ. ಅಯ್ಯಯ್ಯೋ ಯಕ್ಷ, ಫ್ಲೈಟ್ ಅಲ್ಲಿ ಮಾತ್ರ ಅಲ್ಲ, ಈ ಮನೇಲೂ ನಮ್ ಜೀವ ನಮ್ ಕೈಲಿಲ್ಲ. ಏನು ಹೇಳ್ತಾ ಇದೀಯಾ? ಹೌದು ಅತ್ತೆ. ರಾತ್ರಿಲಿ ಅಂತ ಏನೋ ಕೂಗೋ ಶಬ್ದ. ಯಾರಿರ್ಬಹುದು ಅಂತ ಇವ್ರ ಕಡೆ ನೋಡಿದ್ರೆ ಅದು ಇವ್ರಲ್ಲ, ಅದು ಹೊರಗಿಂದ ಶಬ್ದ ಬರ್ತಾ ಇತ್ತು. ಆಗ ಬಂದು ನಾವಿಬ್ರು ನೋಡ್ಬಿಟ್ವಾ. ಅಯ್ಯಯ್ಯೋ, ಆಗ ಆ ಅಲಂಕಾರಿ ಮುದ್ಕಿದ್ದಾಳಲ್ವಾ, ಭಯಂಕರವಾಗಿ ದೆವ್ವಕ್ಕೆ ಪೂಜೆ ಮಾಡ್ತಾ ಇದ್ಲು. ಆ ದೆವ್ವದ ಹತ್ರ ಈ ಮನೇಲಿ ಯಾರ ಬಲಿ ಬೇಕು ಅಂತ ಕೇಳ್ತಾ ಇದ್ಲು. ಈ ಸಂಚಿಕೆಯನ್ನ ಸನ್ ನೆಕ್ಸ್ಟ್ ನಲ್ಲಿ ವೀಕ್ಷಿಸಿ. ಯಾವಾಗಲಾದ್ರೂ ಎಲ್ಲಿಯಾದ್ರೂ ಈ ಕೂಡಲೇ ಸನ್ ನೆಕ್ಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ.